ನಮಸ್ಕಾರ. ಬೆಂಗಳೂರಿನಲ್ಲಿರುವ ಈ ಒಂದು ಮರ ತುಂಬ ಪವರ್ಫುಲ್ ದೈವವೃಕ್ಷ. ಈ ಒಂದು ದೈವವೃಕ್ಷ, ಈ ಮರನ ಹಪ್ಪಿಕೊಂಡ್ರೆ ಸಾಕು, ಖಂಡಿತವಾಗ್ಲೂ ಸೆಕೆಂಡ್ಗೆ ದುಡ್ಡು, ನಿಮಿಷಕ್ಕೆ ಹಣ ಬರುತ್ತೆ, ಗಂಟೆಗೆ ಹಣ ಬರುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ ತುಂಬ ಪವರ್ಫುಲ್ ದೈವವೃಕ್ಷ ಇದು. ಬೆಂಗಳೂರಿನಲ್ಲೇ ಇದೆ. ನೀವು ನೋಡಿರೋದಕ್ಕೆ, ಕೇಳಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾವ ಸ್ಥಳದಲ್ಲಿ ಬರುತ್ತೆ ಬೆಂಗಳೂರಲ್ಲಿ ಹೇಳ್ತೀನಿ. ವಿಡಿಯೋನ ಪೂರ್ತಿ ನೋಡಿ, ಎಲ್ಲೂ ಸ್ಕಿಪ್ಪೇ ಮಾಡೋಕ್ಕೆ ಹೋಗಬೇಡಿ. ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು, ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಲೈಕ್ ಮಾಡಿ, ಐಪ್ ಬಟನ್ ಇರುತ್ತೆ, ಪ್ರೆಸ್ ಮಾಡಿ. ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ನೋಡಿ, ಜ್ಯೋತಿಷಿಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ನಾವೇನು ಜ್ಯೋತಿಷ್ಯಗಳು ದೇವರಲ್ಲ, ಪವಾಡ ಮಾಡಲ್ಲ. ಆನ್ಲೈನಲ್ಲೂ ಜ್ಯೋತಿಷ್ಯ ಹೇಳಲ್ಲ, ಆಫ್ಲೈನಲ್ಲೂ ಜ್ಯೋತಿಷ್ಯ ಹೇಳಲ್ಲ. ಯೂಟ್ಯೂಬ್ನಲ್ಲೇ ಮಾತ್ರ ಮಾರ್ಗದರ್ಶನಗಳು ಮಾಡ್ತಿರ್ತೀವಿ. ಸದುಪಯೋಗ ಪಡಿಸ್ಕೊಂಡು ಸುಖವಾಗಿ ಬದುಕಿ. ನೋಡಿ, ಬೆಂಗಳೂರಿನಲ್ಲಿ ಈ ಒಂದು ಸ್ಥಳದಲ್ಲಿ ಇರುವ ಈ ಮರನ ಅಪ್ಕೊಂಡ್ರೆ ಸಾಕ್ರಿ. ನೀವು ಅಪ್ಕೊಂಡ್ರೆ ಸಾಕು. ಯಾಕೆಂದರೆ ಇದು ತುಂಬ ಪವರ್ಫುಲ್ ದೈವವೃಕ್ಷ. ಈ ಪವರ್ಫುಲ್ ದೈವವೃಕ್ಷನ ಹಪ್ಕೊಳ್ಳಿ ಸಾಕು. ಖಂಡಿತವಾಗ್ಲೂ ಹೇಳ್ತಿದ್ದೀನಲ್ಲ, ಸೆಕೆಂಡ್ಗೂ ದುಡ್ಡು, ನಿಮಿಷಕ್ಕೆ ಹಣ ಬರುತ್ತೆ, ಗಂಟೆಗೆ ಹಣ ಬರುತ್ತೆ. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಖಂಡಿತವಾಗ್ಲೂ. ಯಾಕೆಂದರೆ ಈ ಒಂದು ದೈವವೃಕ್ಷ ಇರೋದು ಬೆಂಗಳೂರಿನಲ್ಲಿ ಮಾತ್ರ. ಬೆಂಗಳೂರಿನಲ್ಲಿ ಇದೆ, ತುಂಬ ಪವರ್ಫುಲ್ಲು. ಈ ಒಂದು ವೃಕ್ಷ ಬೆಂಗಳೂರಿನಲ್ಲಿ ಎಲ್ಲಿದೆ ಅಂತಂದರೆ, ಈ ಒಂದು ವೃಕ್ಷ ಇರೋದು ಹೇಳ್ತೀನಿ. ಅಲ್ಲಿ ಏನು ಮಾಡಬೇಕು ಒಪ್ಕೊಂಡು, ಅದು ಇಂಪಾರ್ಟೆಂಟು. ಯಾಕೆ ಒಪ್ಕೊಬೇಕು ಅಂತಲೂ ಹೇಳ್ತೀನಿ. ಈಗ ಮನುಷ್ಯನಿಗೆ ಈ ಹಣಕಾಸಿನ ಸಮಸ್ಯೆ, ಸಾಲಬಾಧೆ ಸಮಸ್ಯೆಗಳು ಬಂದಾಗ, ಕೊಟ್ಟಿರೋ ಹಣ ವಾಪಸ್ ಬರಬೇಕು ಅಂದಾಗ, ನೀವಿಸ್ಕೊಂಡಿದ್ರೆ ಅವ್ರಿಗೆ ಕೊಡಬೇಕು ಅನ್ನೋ ವಿಚಾರದಲ್ಲಿ ಹಲವಾರು ಕಂಡ ಜ್ಯೋತಿಷಿಗಳ ಹತ್ರ ಹೋಗ್ತಿರ್ತೀರ, ಕಂಡ ಮಾಂತ್ರಿಕರ ಹತ್ರ ಹೋಗ್ತಿರ್ತೀರ. ದುಡ್ಡುಗಳು ಖರ್ಚು ಮಾಡ್ಕೊಂಡು ಅಲ್ಲಿ ಯಾವ ಪರಿಹಾರಗಳು ವರ್ಕ್ ಆಗಲ್ಲ. ಈ ಒಂದು ದೈವವೃಕ್ಷ ಅಂತ ಇದೆ ಬೆಂಗಳೂರಿನಲ್ಲಿ, ಈ ಸ್ಥಳದಲ್ಲಿ. ಈ ಒಂದು ದೈವವೃಕ್ಷ ಇರೋದು ಎಲ್ಲಿ ಗೊತ್ತಾ? ಬೆಂಗಳೂರು ಲಾಲ್ ಬಾಗಲ್ಲೇ ಬರುತ್ತೆ. ನೋಡಿ, ಬೆಂಗಳೂರಿನಲ್ಲಿ ಲಾಲ್ ಬಾಗಲ್ಲಿ ಬರುತ್ತೆ. ರಾಮು ನರ್ಸರಿ ಅಂತ, ಸೌತ್ ಗೇಟ್ ಆಪೋಸಿಟ್ ರೋಡು, ಬೆಂಗಳೂರು ಲಾಲ್ ಬಾಗ್, ಸೌತ್ ಗೇಟ್ ಆಪೋಸಿಟ್ ರೋಡ್ನಲ್ಲಿ ಹೋದರೆ ಅಲ್ಲಿ ರಾಮು ನರ್ಸರಿ ಅಂತ ಬರುತ್ತೆ. ರಾಮು ನರ್ಸರಿ ಪಕ್ಕ ಅಲ್ಲಿ ಕಲ್ಯಾಣಿ ಇದೆ. ಆ ಕಲ್ಯಾಣಿ ಹಿಂಭಾಗದಲ್ಲೇ ಈ ಒಂದು ದೈವವೃಕ್ಷ ಬರುತ್ತೆ. ಈ ಮರದ ಹೆಸರು ತಾರೆ ಮರ, ತಂಡಿ ಮರ. ತಾರೆ ಮರ, ತಂಡಿ ಮರ ಅಂತ ಹೇಳ್ತೀವಿ. ತಾರಾ ವೃಕ್ಷ ಅಂತ ಕರೀತಾರೆ. ಇದು ಶನಿದೇವನಿಗೆ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ. ಬೆಂಗಳೂರು ಲಾಲ್ ಬಾಗು, ಅಲ್ಲಿ ನೀವು ಸಿದ್ದಾಪುರ ವಿಲ್ಸನ್ ಗಾರ್ಡನ್ ಜಂಕ್ಷನ್ ಅಂತ ಕೇಳಿ. ಸೌತ್ ಗೇಟ್ ಆಪೋಸಿಟ್ ರೋಡ್ನಲ್ಲಿ ಹೋದರೆ ಅಲ್ಲಿ ಕೇಳಿ ರಾಮು ನರ್ಸರಿ ಹತ್ರ ಕಲ್ಯಾಣಿ ಬರುತ್ತೆ. ಆ ಕಲ್ಯಾಣಿ ಹಿಂಭಾಗದಲ್ಲೇ ಇದೊಂದು ತಾರಾ ಮರ, ತಂಡಿ ಮರ ಅಂತ ಕರಿತೀವಿ. ಇಂಗ್ಲೀಷ್ನಲ್ಲಿ ಟರ್ಮಿನೇಲಿಯಾ ಬೆಲಿರಿಕಾ ಅಂತ ಹೇಳ್ತೀವಿ. ಅರ್ಧಾಷ್ಟಮ ಶನಿಕಾಟ, ಪಂಚಮ ಶನಿಕಾಟ, 7.5 ವರ್ಷ 7.5 ಶನಿಕಾಟ, ಅಷ್ಟಮ ಶನಿಕಾಟಗಳು ಇದ್ದವರಿಗೆ ಹೋಗಿ ಈ ಒಂದು ದೈವವೃಕ್ಷ ಯಾವ ದಿನ ಹೋಗಬೇಕು? ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಬೇಕು. ಹೋಗುವಾಗ ಕಪ್ಪು ಕಲರ್ ಡ್ರೆಸ್ಸು ಅಥವಾ ನೀಲಿ ಕಲರ್ ಡ್ರೆಸ್ಸು ಹಾಕ್ಕೊಂಡೋಗಿ ಕರೆಕ್ಟಾಗಿ ಮಧ್ಯಾಹ್ನ ಅಲ್ಲೋಗಿ ತಾರೆ ಮರನ ಹಪ್ಕೊಂಬಿಟ್ಟು ನೀವು ಅಳ್ತೀರೋ, ಅಲ್ಲಿ ಬೇಡ್ಕಂತೀರೋ, ಕೇಳ್ಕೊಳ್ಳಿ. ಓಂ ಶಂ ಶನಿಶ್ಚರಾಯ ನಮಃ, ಓಂ ಶ್ರೀ ಶನಿಶ್ಚರಾಯ ಸ್ವಾಹ ಅಂತ ಈ ಮಂತ್ರದ ಮುಖಾಂತರ ಕೇಳ್ಕೊಳ್ಳಿ. ಯಾಕೆಂದರೆ ಮನುಷ್ಯನಿಗೆ 7.5 ವರ್ಷ 7.5
ಶನಿಕಾಟದ ಸಮಸ್ಯೆ ಇದ್ದರಿಗೆ ಏನಾಗುತ್ತೆ, ಅವಾಗ ಹಣಕಾಸಿನ ಸಮಸ್ಯೆ, ಸಾಲಬಾಧೆಗಳು, ಇದೆಲ್ಲ ವಿಲ 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 ಒದ್ದಾಡ್ಬಿಡ್ತಾನೆ. ಇದರಿಂದ ಹೊರಗೆ ಬರಬೇಕಪ್ಪ ಅಂತಂದರೆ ಇದು ಒಂದು ಅದ್ಭುತವಾದ ಪರಿಹಾರ. ಇದು ಬೆಂಗಳೂರು ಲಾಲ್ಬಾಗ್ನಲ್ಲೇ ಬರುತ್ತೆ. ಹೋಗಿ ಅನುಕೂಲ ಮಾಡಿಕೊಂಡು ಸುಖವಾಗಿ ಬದುಕಿ. ಅಲ್ಲೇನೂ ಮಾಡೋಂಗಿಲ್ಲ. ತಾರೆ ಮರ, ತಂಡಿ ಮರ ಶನಿದೇವನ ಇಷ್ಟವಾದ ವೃಕ್ಷ, ಶನಿದೇವನ ವಾಸಸ್ಥಾನ ಅಂತಾರೆ. ಕರೆಕ್ಟಾಗಿ ಶನಿವಾರ ಮಧ್ಯಾಹ್ನ 12ರಿಂದ 12:30 ಒಳಗಡೆ ಹೋಗಿ ಅಪ್ಕೊಂಡು ಆ ಮರನ ಆ ಮರಕ್ಕೆ ನೀವು ಕೇಳ್ಕೊಳ್ಳಿ, ಕಷ್ಟಗಳು ಹೇಳ್ಕೊಳ್ಳಿ. ಮರಕ್ಕೂ ಜೀವ ಇದೆ ತಿಳ್ಕೊಳ್ಳಿ. ಈ ಮಂತ್ರದ ಮುಖಾಂತರ ಬೇಡ್ಕೊಳ್ಳಿ. ಯಾಕೆಂದರೆ ಅದು ಶನಿ ದೇವನ ವಾಸಸ್ಥಾನ ವೃಕ್ಷ ಅಂತ ಕರಿತೀವಿ. ಶನಿದೇವ ಕರ್ಮದಾತ ಅಂತ. ಕರ್ಮಗಳು ಕಳೆದು ಬಿಟ್ಟರೆ ಸೆಕೆಂಡ್ಗೂ ದುಡ್ಡು, ನಿಮಿಷಕ್ಕೂ ದುಡ್ಡು, ಗಂಟೆಗೂ ದುಡ್ಡು. ನಂಬಿದ್ರೆ ನಂಬಿ, ಬಿಟ್ಟರೆ ಬಿಡಿ. ಈ ಒಂದು ಬೆಂಗಳೂರಿನಲ್ಲಿರುವ ಈ ಪವರ್ಫುಲ್ ದೈವವೃಕ್ಷ, ಈ ಮರನ ಅಪ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳೆಲ್ಲ ಬಗೆಹರುತ್ತೆ. ನೋಡಿ, ಜ್ಯೋತಿಷ್ಯಗಳಾಗಿ ನಾವು ವಿಡಿಯೋಗಳ ಮುಖಾಂತರ ಮಾರ್ಗದರ್ಶನ ಮಾಡೋದಷ್ಟೇ. ಇನ್ನು ಉಳಿದಿದ್ದು ಒಂದು ಕರ್ಮ ಅನ್ನೋದು ಭಗವಂತ. ಮನುಷ್ಯ ಸ್ವಯಂಕೃತ ಅಪರಾಧಗಳು ಮಾಡ್ಕೊಂಡಾಗ ಭಗವಂತ ಏಟುಗಳು ಪೆಟ್ಟು ಕೊಡ್ತಿರ್ತಾನೆ. ಈ ಒಂದು ವಿಚಾರದಲ್ಲಿ ಈ ಒಂದು ವೃಕ್ಷನ ನೀವು ಹೋಗಿ ಬೇಡ್ಕೊಳ್ಳಿ, ಖಂಡಿತವಾಗ್ಲೂ ಒಳ್ಳೆಯದು ಆಗೇ ಆಗುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡ್ಕೊಳ್ಳಿ, ಐಪ್ ಬಟನ್ ಇರುತ್ತೆ ಪ್ರೆಸ್ ಮಾಡಿ. ನಮಸ್ಕಾರ.